ನಮಗೂ ಪೊಲೀಸರಿಗೆ ನಮಗೂ ನಿಮಗೆ ತಕರಾರು ಬೇಡ, ಹಂಗಿರ್ಲಿ ಅದು ಒಂದು. ಎರಡನೇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದರಹಳ್ಳಿ ಹೋಬಳಿ ದಿನ್ನೂರು ಗ್ರಾಮದ ದಲಿತ ರೈತ ಕುಟುಂಬಗಳಿಗೆ 73 ವರ್ಷಗಳ ಹಿಂದೆಯೇ ಮನವಿಯುವ ಮೈಸೂರು ಸರ್ಕಾರದ ಬೆಂಗಳೂರು ಜಿಲ್ಲಾಧಿಕಾರಿಗಳಾಗಿದ್ದ ಎಲ್ ಲಿಂಗಯ್ಯನವರು 5 ಎಕರೆ ಕೃಷಿ ಭೂಮಿ ಮತ್ತು 40-50 ಅಡಿ ನಿವೇಶನಗಳನ್ನು ನೀಡಲು ಆದೇಶ ನೀಡಿದ್ದು, ಕಾಡುಗೋಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1ರಲ್ಲಿರುವ 711 ಎಕರೆ ಭೂಮಿಯಲ್ಲಿ 572 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ 1949ರಲ್ಲಿ ಬಿಡುಗಡೆಗೊಳಿಸಿ ಹಂಚಿಕೆ ಮಾಡಿ ಆದೇಶ ಹೊರಡಿಸಿರುತ್ತಾರೆ. ಆದರೆ ಈಗ ಅರಣ್ಯ ಇಲಾಖೆಯವರು ಯಾವುದೇ ಮಾಹಿತಿ ನೀಡದೆ ಎಲ್ಲ ಗಣ್ಯರು ಈ ಫಾರೆಸ್ಟ್ ಅಧಿಕಾರಿ ಮೇಲಧಿಕಾರಿ ದಯವಿಟ್ಟು ಬರಬೇಕು, ಪರಿಶೀಲನೆ ಮಾಡಿ. ಪ್ರತಿಯೊಬ್ಬರಿಗೂ ನಾನು ಕೇಳೋದು ಏನಂದ್ರೆ ಸರ್ಕಾರದಲ್ಲಿ ದಯವಿಟ್ಟು ನೀವು ಬಂದು ನೋಡಿ, ಕುಲ್ಲಂಕುಷವಾಗಿ ನೋಡಿ, ಯಾವ ಸರಿ ಯಾವ ತಪ್ಪು ನೀವು ನ್ಯಾಯ ಕೊಡಿ. ನಾವೇನಾದ್ರೂ ಒತ್ತುವರಿ ಆಗಲಿ ಇನ್ನೊಂದು ಮತ್ತೊಂದು ಮಾಡಿದರೆ ಇಮಿಡಿಯೇಟ್ ತೊರಿಗೊಳಿಸ್ಬಿಡ್ತೀವಿ, ನಮ್ಮ ತೊರಿಗೊಳಿಸ್ಬಿಡಿ. ಆದರೆ ನಾವು ಅವತ್ತಿಂದ ನಮ್ಮ ಸ್ವಂತ ಜಾಗದಲ್ಲಿರೋದು ಪಟ್ಟ ಇದೆ, ವೋಟರ್ ಲಿಸ್ಟ್ ಇದೆ, ಯಾವಾಗ 70 ವರ್ಷದ ವೋಟರ್ ಲಿಸ್ಟ್ ಇದೆ, ನಮ್ಮದು ಈಗ ಆಧಾರ್ ಕಾರ್ಡ್ಸ್ ಇದೆ, ಪ್ರತಿಯೊಂದು ಕರೆಂಟ್ ಬಿಲ್ ಇದೆ. ಹಂಗಿದ್ರು ನಮ್ಗೆ ಯಾಕೆ ಗೊತ್ತಾ ನೀವು ಈ ಥರ ಮಾಡ್ತಾ ಇರೋದು? ನಾವು ದಲಿತರು ಅಂತ ಮಾಡ್ತಾ ಇರೋದು. ಅದೇ ನಾವು ದಲಿತರಲ್ಲ, ನಾವು ಬೇರೆಯವರು ಜಾತಿ ಜನಾಂಗನಾಗಿದ್ರೆ ನಾವು ಉಳಿಸ್ತಾ ಇದ್ರು ಸರ್ಕಾರ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಹಿಂದೆ ಇಲ್ಲ ಮುಂದೆ ಇಲ್ಲಲ್ಲ. ಯಾಕಂದ್ರೆ ಇವತ್ತಿನವರೆಗೂ ಎಲ್ಲೇ ಹೋರಾಟ ಮಾಡಿದ್ರೆ ನಾವು ದಲಿತರೇ, ನಮ್ ದಲಿತರು ಬಿಟ್ಟು. ಹೌದು, ಅದಕ್ಕೆ ಹೇಳ್ತಾರೆ ಈ ಸಲ ಎಲ್ಲಾರ್ಗು ನಾವು ಮನೆ ಕೊಡ್ತಾ ಇದ್ರಿ. ಕುಮಾರಣ್ಣವ್ರ ಹತ್ರ ಹೋಗಿದ್ರಿ, ಕುಮಾರಣ್ಣವ್ರಿಗೆ ಹೇಳಿದ್ರಿ, ಕುಮಾರಣ್ಣವ್ರು ಹೇಳವ್ರೆ ಈ ಜಾಗ 700 ಎಕರೆ ಕಾಡುಗೋಡಿ ಪ್ಲಾಂಟೇಶನ್ ಅದು ಇದು ಅರಣ್ಯ ಜಾಗ ಅಲ್ಲ, ಅದು ಜನಗಳಿಗೆ ಕೊಡಬೇಕು, ಅಲ್ಲಿರೋ ತಗೊಂಡು ರೈತರಿಗೆ ಕೊಡಬೇಕು. ಅದು ಕುಮಾರಣ್ಣ ಸ್ಟೇಟ್ಮೆಂಟ್ ಕೊಟ್ಟವ್ರು, ಅದು ಫಾರೆಸ್ಟ್ ಅಲ್ಲ ಅಂತ. ಅಷ್ಟು ಕೊಟ್ಟಿದ್ರು ನೀವು ದೌರ್ಜನ್ಯಕ್ಕೆ ಬಂದು 150-200 ಜನ 300 ಜನ ಪೊಲೀಸರು ಬಂದು ಏಕಾಏಕಿ ನಾವು ಬೆಳೆದಕ್ಕಂಥ ಭೂಮಿಯಲ್ಲಿ ಬೆಳೆ ಇದ್ರು ನೀವು ಏಕಾಏಕಿ ಅದು ಕಿತ್ಬಿಟ್ಟು ಅದು ತೋಡಿ ಹಳ್ಳ ತೋಡಿದ್ರಲ್ಲ, ನಿಜವಾಗ ನಿಮ್ಮ ಮನಸಾಕ್ಷಿ ಇದೆಯಾ? ಅಲ್ಲ ನಿಮ್ಮ ಮನಸಾಕ್ಷಿ ಇದೆಯಾ? ಎಲ್ಲ ಫಾರೆಸ್ಟ್ ಅಧಿಕಾರಿಗಳು ಕೇಳ್ತೀನಿ, ನಿಮಗೂ ಮನೇಲಿ ಅಕ್ಕ ತಂಗಿ ಅಣ್ಣ ತಮ್ಮ ನಿಮ್ಗೆ ಮನಸ್ಸಿಗೆ ನೋವಾಗಲ್ವಾ? ಅಲ್ಲ ಬೆಳೆಗಳು ನಾಶ ಮಾಡೋಕೆ ನಿಮ್ಮ ಉದ್ದೇಶ ನಾವು ರೈತರು ಬದುಕಿರ್ಬಾರ್ದಾ? ಒಂದು ಕೆಲಸ ಮಾಡಿ ಸ್ವಾಮಿ, ತಾವು ಈ ಜಾಗನೇ ಬೇಕಾದ್ರೆ ನೀವು. ಸುಮಾರು 3 ತಲೆಮಾರಿನಿಂದ ನಾವುಗಳು ಕಾಡುಗೋಡಿ ಪ್ಲಾಂಟೇಶನ್ ದಿನ್ನೂರಿನಲ್ಲಿ ವಾಸ ಮಾಡುತ್ತಿದ್ದು, ಏಕಾಏಕಿ ಅರಣ್ಯ ಇಲಾಖೆಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದು, ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ದಲಿತರ ಜಮೀನು ರಕ್ಷಣೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಕ್ಯಾಂಡ್ಲ್ಗಳಿಲ್ಲ, ಅವಾಗ ಯಾರನ್ನ ಹೊಡೆದಾಕಿದ್ರೆ ಕೇಳೋರಿಲ್ಲ, ಊಟಕ್ಕೆ ನ್ಯಾಯವಾಗಿಲ್ಲ ಅಂತ ಕಾಲಗಳಾಗ ನಾವು ಅಲ್ಲಿ ಇಲ್ಲಿ ಅದು ಇದು ಗಿಡದಾಗಿರೋ ಹಣ್ಣು ಅದು ಇದು ತಗೊಂಬಂದು ತಿಂದು ನಾವು ಇಷ್ಟು ದೊಡ್ಡದ್ ಮಾಡಿ ಊರಿಷ್ಟು ದೊಡ್ಡದ್ ಮಾಡ ಮೇಲೆ ಇವತ್ತು ನಿಮ್ಗೆಲ್ಲ ಕಣ್ಣು ಬಿದ್ದದಲ್ಲ. ಯಾವತ್ತನ ಇಲ್ಲ ನಮಗ್ ಕಷ್ಟ ನೋಡಿ, ಯಾವತ್ತನ ಬಂದು ನಿಮ್ಗೆ ಏನ್ ಮಾಹಿತಿ ಸಿಕ್ಕದೇ ಇಲ್ಲ. ಫಾರೆಸ್ಟ್ ಅವ್ರು ಬಿಟ್ಕೊಡಕ್ ಮುಂಚೆ ಬಂದು ನಮ್ಮನ್ನ ಊರಾಗ ಅವ್ರ ಇಷ್ಟು ವರ್ಷದಿಂದ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಿಲ್ಲ, ಅವ್ರಿಗೆ ನೋಟಿಸ್ ಕೊಡ್ಬೇಕಂತ ಬಂದೇನ ಜಾಗವನ್ನು ನಮ್ಗೆ ದಲಿತರು ಕೊಟ್ಟಂತ ನಾಯಕರು ಯಾರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ DC ಆಗಿದ್ರು ಲಿಂಗಯ್ಯ ಅಣ್ಣ ಅಂತ. ಎಲ್ ಲಿಂಗಯ್ಯನವರು ಕೊಟ್ಟಂತ ಜಾಗ ಇದು. ಅದು ಅವ್ರೇನು ಸಣ್ಣ ಪುಟ್ಟ ಮನುಷ್ಯ ಅಲ್ಲ, ಅವ್ರು ಬಂದು ಒಬ್ರು DC ಆಗಿದ್ದವರು. ಅವ್ರು ಕೊಟ್ಟಂತ ಜಾಗ ಯಾರಿಗೆ ನಮ್ಮ ದಲಿತರಿಗೆ ವಾಸವಾಗಿರ್ಲಿ ಅಂತ 4 ಎಕರೆ ಮತ್ತು ಪ್ಲಸ್ 1 ಎಕರೆ ಜಾಗ ಮತ್ತು 40-50 ನಿವೇಶನ ಮನೆಗಳು ಇಷ್ಟು ಕೊಟ್ಟು ಈಗ ಸರ್ಕಾರ 70 ವರ್ಷಗಳಿಂದ ಬಿಟ್ಬಿಟ್ಟು ಈಗ ಏಕಾಏಕಿ ಬನ್ನಿ ಫಾರೆಸ್ಟ್ ಅವರು ನಮ್ದು ಅಂತ ಅವ್ರೆ. ಎಷ್ಟು ಮಟ್ಟಿಗೆ ನಿಜ? ನಮ್ಮ ಹತ್ರ ಪಟ್ಟ ಇದೆ, ಪಾಣಿ ಇದೆ, ಪ್ರತಿಯೊಂದು ಆದಂಥ ದಾಖಲಾತಿಗಳು ನಮ್ಮ ಹತ್ರ ಇದೆ. ನಮ್ಮ ಹತ್ರ ಪ್ರತಿಯೊಂದು ಇದ್ರೂ ಈ ಥರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್ಕಾರದಲ್ಲಿ? ಅಲ್ಲ, ಫಾರೆಸ್ಟ್ ಜಾಗ 711 ಎಕರೆ ಫಾರೆಸ್ಟ್ ಜಾಗ ಅಂತೀರಾ, 711 ಎಕರೆ ನಮ್ಮ ಗ್ರಾಮನೂ ಇದೆ. ಈ ಗ್ರಾಮ ಬಿಟ್ಟಂತ ಜಾಗಗಳಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ಆಗಿದೆ. ಈಗ ಪ್ರೆಸೆಂಟ್ ಆಗಿ ಈಗ ದೊಡ್ಡ ಕಾರ್ಖಾನೆಗಳು ನಡೀತಾವೆ. ಸ್ಯಾನ್ ಇಂಜಿನಿಯರಿಂಗ್ ಇದೆ, ಈಗ ನಮ್ಮ ಮೊಲೆಕ್ಸ್ ಫ್ಯಾಕ್ಟ್ರಿ ಇದೆ, ವಿಪ್ರೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ. ಇಷ್ಟೆಲ್ಲ ಕಂಪ್ನೀಸ್ ಇದ್ರೂ ನೀವು ದಲಿತರಿಗೆ ಭೂಮಿ ಕೊಡಬಾರ್ದು, ಕಂಪ್ನಿಗಳಿಗೆ ಭೂಮಿ ಕೊಡಬೇಕು. ಇದಂತೆ